ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಏಪ್ರಿಲ್ 18ನೇ ತಾರೀಕು ಗುರುವಾರ. ಯೋಹನನ್ನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಕಳುಹಿಸಿಕೊಟ್ಟ ಪಿತನು ನನ್ನತ್ತ ಸೆಳೆಯದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು. ಬಂದವರನ್ನು ನಾನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ. ದೇವರಿಂದಲೇ ಅವರೆಲ್ಲರೂ ಬೋಧನೆ ಪಡೆಯುವರು ಎಂದು ಪ್ರವಾದಿಗಳ ಗ್ರಂಥದಲ್ಲಿ ಬರೆದಿದೆ. ಪಿತನಿಗೆ ಕಿವಿಗೊಟ್ಟು ಅವರಿಂದಲೇ ಕಲಿತುಕೊಂಡ ಪ್ರತಿಯೊಬ್ಬನು ನನ್ನ ಬಳಿಗೆ ಬರುತ್ತಾನೆ. ಹಾಗೆಂದು ಮಾತ್ರಕ್ಕೆ ಪಿತನನ್ನು ಯಾರಾದರೂ ಕಣ್ಣಾರೆ ಕಂಡಿದ್ದಾರೆ ಎಂದಲ್ಲ. ದೇವರಿಂದ ಬಂದಿರುವ ಒಬ್ಬನು ಮಾತ್ರ ಪಿತನನ್ನು ಕಂಡಿದ್ದಾನೆ. ವಿಶ್ವಾಸವುಳ್ಳವನಲ್ಲಿ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೀವದಾಯಕ ರೊಟ್ಟಿ ನಾನೇ. ನಿಮ್ಮ ಪೂರ್ವಜರು ಮರಳುಗಾಡಿನಲ್ಲಿ ಮಾನವನ್ನು ತಿಂದರು, ಆದರೂ ಸಾವಿಗೆ ತುತ್ತಾದರು. ಸ್ವರ್ಗದಿಂದ ಬಂದ ರೊಟ್ಟಿಯಾದರೂ ಹಾಗಲ್ಲ. ಇದನ್ನು ತಿನ್ನುವ ಯಾರಿಗೂ ಸಾವು ಎಂಬುದಿಲ್ಲ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕ ಉದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಸಾಮಾನ್ಯ ಜೀವನದಲ್ಲಿ ಏನಾದರೂ ಸಾಧಿಸಬೇಕಾದ್ರೆ, ಏನಾದರೂ ಬಗ್ಗೆ ಒಂದು ಆಸಕ್ತಿ ನಮ್ಮಲ್ಲಿ ಮೂಡಬೇಕಾದ್ರೆ ನಮಗೊಂದು ಆಕರ್ಷಣೆ ಎಂಬುದು ಬಹಳ ಮುಖ್ಯ. ಆಕರ್ಷಣೆ ಅಥವಾ ಸೆಳೆತ ಅಥವಾ ಒಂದು ಪ್ರೇರಣೆ ಆ ವಿಷಯದಲ್ಲಿ, ಆ ವ್ಯಕ್ತಿಯಲ್ಲಿ, ಆ ಕೆಲಸದಲ್ಲಿ. ಈ ಅಭಿರುಚಿ ಕೆಲವೊಮ್ಮೆ ನಮ್ಮ ಹುಟ್ಟಿನಿಂದ ನಮ್ಮಲ್ಲಿ ಹುಟ್ಟಿರಬಹುದು. ಕೆಲವೊಮ್ಮೆ ಕೆಲವೊಂದು ವ್ಯಕ್ತಿಗಳ ಪರಿಣಾಮದಿಂದ ಅದು ಹುಟ್ಟಿರ್ಬೋದು. ಕೆಲವೊಮ್ಮೆ ನಾವೇ ಬೆಳೆಸಿರ್ಬೋದು. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಪ್ರೇರಣೆ, ಚೈತನ್ಯ ಬಹಳ ಮುಖ್ಯ. ಯಾವುದಾದರೂ ಒಂದು ವಿಷಯದಲ್ಲಿ ತೊಡಗಿಸಿಕೊಳ್ಳಲು. ಅದಕ್ಕಾಗಿ ಈ ಪ್ರಪಂಚದಲ್ಲಿ ಮಾನವ ವಿವಿಧ ಕ್ಷೇತ್ರಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ಅಭಿರುಚಿ. ಕೆಲವರಿಗೆ ವಿಜ್ಞಾನದಲ್ಲಿರ್ಬೋದು, ಕೆಲವರಿಗೆ ಸಮಾಜದಲ್ಲಿರ್ಬೋದು, ಕೆಲವರಿಗೆ ಗಣಿತದಲ್ಲಿರ್ಬೋದು, ಕೆಲವರಿಗೆ ಸಾಮಾನ್ಯ ವಿಷಯಗಳಲ್ಲಿ, ಅಡುಗೆ ಮಾಡುವುದರಲ್ಲಿ, ತೋಟಗಳನ್ನು ಮಾಡುವುದರಲ್ಲಿ, ಆಧ್ಯಾತ್ಮಿಕ ವಿಷಯದಲ್ಲಿ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಒಂದು ಮಾತನ್ನು ಹೇಳುತ್ತಾರೆ. ಯಾರಾದರೂ ನನ್ನನ್ನು ತಿಳಿಬೇಕಾದ್ರೆ, ನನ್ನನ್ನು ಅರಿತುಕೊಳ್ಬೇಕಾದ್ರೆ, ನನ್ನನ್ನು ಹಿಂಬಾಲಿಸಬೇಕಾದ್ರೆ, ನನ್ನನ್ನು ಕಳಿಸಿಕೊಟ್ಟ ಪಿತನು ಆತನನ್ನು ಸೆಳೆಯದ ಹೊರತು ಆತ ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ತನ್ನ ಪಿತನೇ ಆತನ ಮನಸ್ಸಿನಲ್ಲಿ ಇಂಥ ಒಂದು ಆಸಕ್ತಿಯನ್ನು ಮೂಡಿಸಬೇಕು, ಪ್ರೇರಣೆ ಮೂಡಿಸಬೇಕು. ಆತ ಮಾತ್ರ ನನ್ನ ಶಿಷ್ಯನಾಗಿ ನನ್ನನ್ನು ಹಿಂಬಾಲಿಸಲು ಸಾಧ್ಯ ಎಂಬುದಾಗಿ ಯೇಸು ಹೇಳುತ್ತಾರೆ. ಇದು ಸತ್ಯ. ಆಧ್ಯಾತ್ಮಿಕ ಜೀವನವೂ ಕೂಡ ಒಂದು ಕರೆ. ಇದೊಂದು ಶೋಧನೆ, ಸತ್ಯ ಶೋಧನೆ. ಅದರ ಬಗ್ಗೆ ಆಸಕ್ತಿ ಮೂಡಲು ನಮಗೆ ಒಂದು ಪ್ರೇರಣೆ ಬಹಳ ಮುಖ್ಯ. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನ ಪಿತನೇ ನನ್ನನ್ನು ಹಿಂಬಾಲಿಸಲು ಪ್ರೇರಣೆ. ಕ್ರೈಸ್ತ ಜೀವನವನ್ನು ನಾವೊಂದು ಕರೆ ಅಂತ ಕಲಿಯುತ್ತೇವೆ. ಕೇವಲ ಧಾರ್ಮಿಕ ಜೀವನ, ಯಾಜಕರಾಗುವುದು, ಕನ್ಯಾಸ್ತ್ರೀಯರಾಗುವುದು ಮಾತ್ರ ಕರೆಯಲ್ಲ. ಇಡೀ ಕ್ರೈಸ್ತ ಜೀವನವೇ ಒಂದು ಕರೆ, ದೇವರ ಕರೆ. ಈ ಕ್ರೈಸ್ತ ಜೀವನದಲ್ಲಿ ಕೆಲವೊಮ್ಮೆ ನಾವು ಒಬ್ಬಂಟಿಗನಾಗಿ ಉಳಿದು ದೇವರ ಸೇವೆಯನ್ನು ಮಾಡಬಹುದು, ಅಥವಾ ಕುಟುಂಬ ಜೀವನಕ್ಕೆ
ಯನ್ನು ಆರಿಸಿ ನಾವು ದೇವರ ಸೇವೆಯನ್ನು ಮಾಡಬಹುದು, ಅಥವಾ ಯಾಜಕರಾಗಿ, ಕನ್ಯಾಸ್ತ್ರೀಯರಾಗಿ ನಾವು ವಿವಿಧ ಕ್ಷೇತ್ರದಲ್ಲಿ ನಮ್ಮ ಸೇವೆಯನ್ನು ನೀಡಬಹುದು. ಆದರೆ ಈ ಕ್ರೈಸ್ತ ಜೀವನ ಎಂಬುದು ದೇವರ ಕರೆ, ಅದು ಸತ್ಯ. ಪ್ರತಿಯೊಬ್ಬರಿಗೂ ನಮಗೆ ಒಂದು ಪ್ರೇರಣೆ ಎಂಬುದು ಇದೆ. ನಾವು ಏನಾದ್ರೂ ಆರಿಸಬೇಕಾದ್ರೆ ನಾವೀಗ ಅದನ್ನು ಆರಿಸುವುದಿಲ್ಲ. ಪ್ರತಿಯೊಂದು ಕರೆಗೆ ನಾವು ಓಗೊಡುತ್ತೇವೆ ಅಥವಾ ಪ್ರತಿಸ್ಪಂದನೆಯನ್ನು ಮಾಡುತ್ತೇವೆ. ಆದ್ರೆ ಕರೆ ನಮ್ಮದಲ್ಲ. ಕರೆ ಆಧ್ಯಾತ್ಮಿಕವಾಗಿ ಅಥವಾ ದೈವಿಕವಾಗಿ ದೇವರಿಂದ ಬರುವಂಥದ್ದು. ಆದರೆ ಅದಕ್ಕೆ ನಾವು ಪ್ರತಿಸ್ಪಂದನೆಯನ್ನು ಮಾಡ್ತೇವೆ. ಕೆಲವೊಮ್ಮೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಮಗೆ ಆಸಕ್ತಿಯೇ ಇರುವುದಿಲ್ಲ, ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿಯೇ ಅನೇಕ ವ್ಯಕ್ತಿಗಳು ಪ್ರಾಪಂಚಿಕ ಲೌಕಿಕ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಅವರಿಗೆ ಯಾವ ಆಸಕ್ತಿ ಇರುವುದಿಲ್ಲ. ಆದರೆ ಕೆಲವೊಮ್ಮೆ ಅವರ ಜೀವನದಲ್ಲಿ ತಿರುವುಗಳು ಪಡೆದುಕೊಳ್ತವೆ. ಆ ತಿರುವುಗಳಿಂದ ಆ ತಿರುವೇ ದೇವರ ಕರೆಯಾಗಿರುತ್ತದೆ. ಆ ತಿರುವೇ ಪಿತನ ಪ್ರೇರಣೆಯಾಗಿರುತ್ತದೆ. ಆ ತಿರುವೇ ಪಿತನ ಆ ಚೈತನ್ಯವಾಗಿರುತ್ತದೆ. ಆ ತಿರುವಿಗೆ ಕರೆ ಕೊಟ್ಟು ಪ್ರತಿಸ್ಪಂದನೆ ಮಾಡಿ ಆ ವ್ಯಕ್ತಿಗಳು ಬದಲಾಗಿ ದೇವರ ಮಾರ್ಗದಲ್ಲಿ ಸಾಗುವ ಅನೇಕ ವ್ಯಕ್ತಿಗಳನ್ನು, ಅನೇಕ ಸಂತರನ್ನು ನಾವು ಧರ್ಮಸಭೆಯಲ್ಲಿ ನೋಡಿದ್ದೇವೆ ಮತ್ತು ಅವರ ಬಗ್ಗೆ ಕೇಳಿದ್ದೇವೆ, ಅವರ ಬಗ್ಗೆ ಓದಿದ್ದೇವೆ. ಹೀಗಿರುವಾಗ ಯೇಸು ಕ್ರಿಸ್ತರು ನನ್ನನ್ನು ಕಳುಹಿಸಿಕೊಟ್ಟ ಪಿತನು ತನ್ನತ್ತ ಸೆಳೆದ ಹೊರತು ಯಾರು ನನ್ನ ಬಳಿಗೆ ಬರಲಾರರು ಎಂಬುದು ಅಕ್ಷರಶಃ ಸತ್ಯ. ಪ್ರಿಯರೇ, ನಮ್ಮ ಜೀವನದಲ್ಲಿ ಏನಾದ್ರೂ ಒಳಿತು ಮಾಡಬೇಕಾದ್ರೆ ಪ್ರೇರಣೆ ಅಗತ್ಯ. ಒಂದು ಪಾಪ ವಿಜ್ಞಾಪನೆ ಮಾಡಬೇಕಾದ್ರೆ, ನನ್ನ ಪಾಪಗಳನ್ನು ಕ್ಷಮಿಸು ದೇವಾ ಅಂತ ಕೇಳಬೇಕಾದ್ರೆ, ಒಂದು ಹೊಸ ಜೀವನವನ್ನು ನಮ್ಮ ಜೀವನದಲ್ಲಿ ಮೂಡಬೇಕಾದ್ರೆ, ಒಂದು ಒಳ್ಳೆಯ ಒಂದು ಧ್ಯಾನಗೂಟ ಮಾಡಬೇಕಾದ್ರೆ, ಇದಕ್ಕೆಲ್ಲ ಪ್ರೇರಣೆ ಬಹಳ ಮುಖ್ಯ. ಮತ್ತೊಂದು ದೇವರ ಪ್ರೇರಣೆಯಿಂದ, ದೇವರ ಕೃಪೆಯಿಂದವೇ ಈ ಕೆಲಸಗಳು ನಮ್ಮಿಂದ ಸಾಧ್ಯವಾಗುತ್ತವೆ. ದೇವರು ನಮಗೆ ಪ್ರೇರಣೆಯನ್ನು ನೀಡುತ್ತಾರೆ, ನಾವು ಅದಕ್ಕೆ ಪ್ರತಿಸ್ಪಂದನೆಯನ್ನು ನೀಡುತ್ತೇವೆ. ಮಾನವನ ಜೀವನ ಒಂದು ಪ್ರತಿಸ್ಪಂದನೆ. ದೇವರ ಕರೆ, ಇಟ್ಸ್ ಗಾಡ್ಸ್ ಕಾಲ್ ಅಂಡ್ ಅವರ್ ರೆಸ್ಪಾನ್ಸ್. ನಮ್ಮ ಜೀವನದಲ್ಲಿ ಎರಡು ರೀತಿಯ ಕರೆಗಳು, ಪ್ರೇರಣೆಗಳು ನಮ್ಗೆ ಯಾವಾಗಲೂ ಬರ್ತವೆ. ಒಂದು ಒಳಿತನ್ನು ಮಾಡಲು, ಇನ್ನೊಂದು ಕೆಡುಕನ್ನು ಮಾಡಲು. ಒಂದು ಬೆಳಕಿನ ಪ್ರೇರಣೆ, ಇನ್ನೊಂದು ಅಂಧಕಾರದ ಪ್ರೇರಣೆ. ಒಂದು ಸತ್ಯದ ಪ್ರೇರಣೆ, ಇನ್ನೊಂದು ಮಿಥ್ಯದ ಪ್ರೇರಣೆ. ಒಂದು ಪ್ರಾಪಂಚಿಕ ಪ್ರೇರಣೆ, ಒಂದು ಪಾರಮಾರ್ಥಿಕ ಪ್ರೇರಣೆ. ಆದರೆ ನಾವು ಸ್ವತಂತ್ರರು ಯಾವುದನ್ನು ಆರಿಸಲು. ಆದರೆ ಒಳಿತನ್ನೇ ಆರಿಸುವುದು ನಿಜವಾದ ಜೀವನ ಮತ್ತು ಅದು ನಿಜವಾದ ನಮ್ಮ ಕರೆಯಾಗಿದೆ. ಕೆಡುಕನ್ನು ಆರಿಸಿದರೆ ಕೆಡುಕಿನ ಮಾರ್ಗದಲ್ಲಿ ನಾವು ವಿನಾಶ ಹೊಂದುತ್ತೇವೆ. ಒಳಿತನ್ನು ಆರಿಸಿದರೆ ನಿತ್ಯ ಜೀವವನ್ನು ನಾವು ಪಡೆಯುತ್ತೇವೆ. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ, ನನ್ನನ್ನು ಅಥವಾ ನನ್ನ ಬಳಿಗೆ ಬಂದವನು ಅಂತಿಮ ದಿನದಂದು ಜೀವಕ್ಕೆ ಎಬ್ಬಿಸುತ್ತೇನೆ. ಅಥವಾ ಪೂರ್ವಜರು ಮರಳುಗಳಲ್ಲಿ ಮಾನವ ತಿಂದರು, ಆದರೆ ನನ್ನ ದೇಹವನ್ನು ಅಥವಾ ನನ್ನ ರೊಟ್ಟಿಯನ್ನು, ಆದರೆ ಈ ರೊಟ್ಟಿ ಆಗಲ್ಲ, ಅದನ್ನು ತಿಂದವರು ನಿತ್ಯ ಜೀವವನ್ನು ಪಡೆಯುತ್ತಾರೆ. ಸತ್ಯದ ಮಾರ್ಗ ನಿತ್ಯ ಜೀವಕ್ಕೆ ದಾರಿಯಾಗಿದೆ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇನ್ನೇನ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಟಿಕಾಸ್ಟಾ. ತಮಗೆಲ್ಲರೂ ದೇವರು ಹರಸಲಿ. ಪವಿತ್ರ ಬಾಲ ಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ
ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು
ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.